ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಯಾರು ಅಂಟು ಪಾಕ ಬರಲ್ಲ ಅಥವಾ ಜಿಗಿಟ್ ಪಾಕ್ ಮಾಡ್ಲಿಕ್ಕೆ ಬರದೇ ಇದ್ದವರು ಈ ಥರ ನಾವು ಮನೆಯಲ್ಲಿರುವ ಕಡಲೆ ಹಿಟ್ಟು ಯೂಸ್ ಮಾಡ್ಕೊಂಡು ಕಡಲೆ ಹಿಟ್ಟಿನ ಉಂಡೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಸನ್ ಉಂಡಿನೂ ಅಂತೀವಿ. ನಾನು ಇಲ್ಲಿ 2 ಬಟ್ಟ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಜರಡಿ ಮಾಡ್ಕೋಬೇಕು. ಯಾಕಂದರೆ ಸಣ್ಣ ಹುಳ ಅಥವಾ ಗಂಟು ಹಿಟ್ಟಿರತ್ತೆ ಅಂಥೇಳಿ ನಾವು ಈ ಥರ ನೀಟಂಗೆ ಜರಡಿ ಹಿಡ್ಕೊಳ್ಬೇಕು. ನೋಡಿ ಇದನ್ನು ಬಿಸಾಕಬೇಕು. ಈಗ ಇದಕ್ಕೆ ನಾನು 2 ಬಟ್ಲ ಕಡಲೆ ಹಿಟ್ಟು ತೊಗೊಂಡ್ರೆ 1 ಬಟ್ಲ ಸಕ್ಕರೆನ ತೊಗೋಬೇಕು. ಮತ್ತು 1-2 ಏಲಕ್ಕಿನ ಈಗ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ನಾನು, ಏಲಕ್ಕಿ ಪೌಡರನ್ನು. ನೋಡಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಏಲಕ್ಕಿ ಹಾಕೋತೀನಿ. ನಾನು 2 ಸುಲಿದಂಥ ಏಲಕ್ಕಿ ಹಾಕೊಂಡಿದ್ದೀನಿ. ನೋಡಿ ಇದನ್ನು ಭಾಳ ನುಣ್ಣಗೂ ಅಲ್ಲ ಮತ್ತು ಭಾಳ ತರಿನೂ ಅಲ್ಲ. ಈ ಏನು ನಾವು ಅಕ್ಕಿ ಹಿಟ್ಟಿರತ್ತೆ ಅಲ್ಲ ಆ ಥರ ನಾವು ಇದನ್ನು ರುಬ್ಕೊಳ್ಬೇಕು. ನೋಡಿ ಅಂದರೆ ಕೈಯಲ್ಲಿ ಸ್ವಲ್ಪ ರಫ್ ಆಗಿರಬೇಕು ಇದು ಸಕ್ಕರೆ. ಈಗ ಇದಕ್ಕೆ ಅಳತೆಯಲ್ಲಿ 3/4 ಕಪ್ ತುಪ್ಪ ತೊಗೋಬೇಕು. ನೋಡಿ ಈಗ ನಾನು ಕಡಲೆ ಹಿಟ್ಟನ್ನು ಹುರಿದುಕೊಳ್ಳೋಣ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1-2 ಸ್ಪೂನ್ ಆಗುವಷ್ಟು ಇಟ್ಕೊಂಡಿದ್ದೀನಿ. ಮತ್ತು ನಾನು ಅಷ್ಟು ತುಪ್ಪನ ಹಾಕ್ಕೊಂಡು ಈಗ ಇದಕ್ಕೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನಾವು 15ರಿಂದ 20 ಮಿನಿಟ್ ಆದರೂ ಫ್ರೈ ಮಾಡ್ಕೋದ್ರಿಂದ ಬಾಯಲ್ಲಿ ರುಚಿ ಇರುತ್ತೆ. ಮತ್ತು 1 ತಿಂಗಳವರೆಗೆ ನಾವು ಇದನ್ನು ಉಂಡಿನ ಇಟ್ಕೊಳ್ಬೋದು. ನೋಡಿ ಈಗ ತುಪ್ಪ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಈಗ ಗಂಟು ಆಗತ್ತೆ. ಇದನ್ನು ಕೈ ಬಿಡದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಒಂದು 5 ಮಿನಿಟು ಅಥವಾ 6 ಮಿನಿಟ್ಗೊಮ್ಮೆ ಒಂದೊಂದು ಸ್ಪೂನ ತುಪ್ಪನ ಹಾಕೋಬೇಕು. ನೋಡಿ ಗಂಟಾದಂಥ ಹಿಟ್ಟನ್ನು ನಾವು ಇದನ್ನು ಸ್ಪೂನ್ ಸಹಾಯದಿಂದ ಈ ಥರ ಒತ್ತಿ ಒಡ್ಕೊಂಡು ನಾವು ಇದನ್ನು ಹಿಟ್ಟನ್ನು ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿಬೇಕು, ಅಂದ್ರೇ ರುಚಿ ಇರುತ್ತೆ. ಹೈ ಫ್ಲೇಮ್ ಇಟ್ಕೋಬೇಡಿ, ಲೋ ಫ್ಲೇಮನ್ನು ಇಟ್ಕೊಳ್ರಿ. ಕಡಿಮೆ ಉರಿ ಇಟ್ಕೊಳ್ರಿ, ಮಧ್ಯಮ ಉರಿ ಇಟ್ಕೋಬೇಡಿ. ಯಾಕಂದರೆ ಹೈ ಫ್ಲೇಮ್ ಇಟ್ಟರೆ ಹಿಟ್ಟನ್ನು ಹೊತ್ತಿ ಮತ್ತು ಕೈ ಬರುತ್ತೆ. ಮಧ್ಯಮ ಉರಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ನೋಡಿ ಕಡಿಮೆ ಉರಿ ಇಟ್ಕೊಂಡು ಈ ಥರ ನೋಡಿ ಕಲರ್ ಚೇಂಜ್ ಆಯ್ತಲ್ಲ. ಈ ಥರ 6 ಮಿನಿಟ್ ಹಾಕಿ ಕೂಡಲೇ ಈ ಥರ ಕಲರ್ ಚೇಂಜ್ ಆಗುತ್ತೆ. ಮತ್ತು ಹಿಟ್ಟ ತುಪ್ಪ ಮತ್ತು ಚೆನ್ನಾಗಿ ಹೊಂದಿರುತ್ತೆ. ನೋಡಿ ಇದು ಈಗ ಮತ್ತೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಗಮ್ ಅಂತ ವಾಸನೆ ಬರೋ ಥರ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಮೊದಲು ಹಿಟ್ಟಿನ ಕಲರ್ಗೂ ಎರಡನೇ ಸಲ ನಾನೀಗ ಒಂದು 10 ಮಿನಿಟ್ ಆದಮೇಲೆ ಮತ್ತೊಂದು ಸ್ಪೂನ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಕಲರು ಸ್ವಲ್ಪ ಕೆಂಪಗನೂ ಆಗಿದೆ, ಚೆನ್ನಾಗೂ ತುಪ್ಪ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇನ್ನೊಂದು ಸ್ಪೂನ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ನಾವು ಇನ್ನೂ ಮತ್ತೊಂದು 5 ಮಿನಿಟ್ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು. 15 ಮಿನಿಟಾರ ಫ್ರೈ ಮಾಡ್ಕೊಳ್ಬೇಕು, ಅಂದ್ರೇ ರುಚಿ ಇರುತ್ತೆ. ಮತ್ತು ಚೆನ್ನಾಗಿ ಬಾಯಲ್ಲಿ ರುಚಿ ಇದ್ರೆ ಮತ್ತು ಅದನ್ನು 1 ತಿಂಗಳವರೆಗೂ ಇಟ್ಕೋಬೋದು. ನೋಡಿ ಇದಕ್ಕೆ ನಾನು ಕಟ್ ಮಾಡಿದಂಥ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕೊಂಡಿದ್ದೀನಿ. ನೀವು ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕಂದರೆ ಇಷ್ಟ ಬಂದವ್ರು ಹಾಕೋಬೋದು. ಬಾದಾಮಿನೂ ಹಾಕೋಬೋದು, ಅಥವಾ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ನಾನಿಲ್ಲಿ ನನ್ನ ಕಡೆ ಬಾದಾಮಿ ಇರಲಿಲ್ಲ, ಗೋಡಂಬಿ ಇದೆ, ಗೋಡಂಬಿ ಅಷ್ಟೇ ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ನೋಡಿ ಹಿಟ್ಟು ಮುದ್ದೆ ಥರ ಆಗ್ತಾಯಿದೆ. ಈ ಥರ ಆಗುವಾಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿ, ಕಡಿಮೆ ತುಪ್ಪ ಯೂಸ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ತುಪ್ಪ ಬೇಕಂದವರು ಹಾಕ್ಕೊಳ್ಬೋದು, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ನಾನು 3/4 ಕಪ್ ತುಪ್ಪ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದು ಇನ್ನೂ ಡ್ರೈ ಆಗುತ್ತೆ. ಇನ್ನೊಂದು ಟೈಪ್ ಇದೆ, ಇದಕ್ಕೆ ಇನ್ನೂ ಜಾಸ್ತಿಯಾಗಿ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ ಈಗ ಮುದ್ದೆ ಥರ ಆಗ್ತಾಯಿದೆ. ಈಗ ಇದಕ್ಕೆ 1 ಸ್ಪೂನ್ನ ನೀರು ಹಾಕ್ಕೊಳ್ತೀನಿ. ನೋಡಿ ನೀರು ಯಾಕೆ ಹಾಕ್ತೀನಿ ಅಂದ್ರೆ ಅದು ಬಾಯಿಗೂ ಅಂಟಲ್ಲ, ಮತ್ತು ಅದು ತಿನ್ಲಿಕ್ಕೂ ಚೆನ್ನಾಗಿರತ್ತೆ. ನೋಡಿ ಈಗ ಚೆನ್ನಾಗಿ ಮುದ್ದೆ ಥರ ಆಗಬೇಕು. ಈ ಥರ ನಾವು ಮತ್ತೆ 5 ಮಿನಿಟು ತುಪ್ಪ ಹಾಕೊಂಡು ನಾವು ಈ ಥರ ಒಣ ದ್ರಾಕ್ಷಿ ಹಾಕೊಂಡು ಒಂದೇ ಒಂದು ಸ್ಪೂನ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ಳೋದ್ರಿಂದ ಹಲ್ಲಿಗೂ ಅಂಟೋದಿಲ್ಲ ಅಂಥೇಳಿ ಈ ಥರ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಬೇಕು ನಾವು, ಇಲ್ರಿಕ ಮತ್ತೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಫ್ರೈನೂ ಆಗಿದೆ ಇದು. ನೋಡಿ ಈಗ ನಾನು ಒಂದು ಬಟ್ಟಲ್ಗೆ ಆರಿಟ್ಕೊಳ್ಬೇಕು. ಇದನ್ನು ಈಗ ಹಿಂಗೆ ನೋಡಿ ತಳ ಹತ್ತದ ಇದೆ ಅಂದ್ರೆ ನಾವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಈಗ ಕರೆಕ್ಟಾಗಿದೆ ಇದು ಹಿಟ್ಟು. ಈಗಿದ ಒಂದು ಪಾತ್ರೆಗೆ ನಾವು ಆರ್ಲಿಕ್ಕೆ ಇಡೋಣ. ಸ್ವಲ್ಪ ನೋಡಿ ಇದನ್ನು ಆರ್ಲಿಕ್ಕೆ ಇಡಬೇಕು. ಈ ಥರ ಒಂದು ಸ್ವಲ್ಪ ಆರಿಟ್ರೆ ಸಾಕು, ಆರತ್ತೆ. ಒಂದು 2ರಿಂದ 3 ಮಿನಿಟ್ ಆದರೂ ನಾವು ಆರ್ಲಿಕ್ಕೆ ಇಡಬೇಕು. ಈ ಥರ ಅದು ಅಗಲವಾದ ಪಾತ್ರೆಯಲ್ಲಿ ಹಾಕೊಂಡು ಹಿಟ್ಟನ್ನು ಆರಿಸ್ಕೋಬೇಕು. ನೋಡಿ ಇದಕ್ಕೆ ನಾನೀಗ ಸಕ್ಕರೆ ಪುಡಿ ಪೌಡರನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಕೈಗೆ ನಮ್ಗೆ ಬಿಸಿನೂ ಹತ್ತಬೇಕಂದ್ರೇ ಅದು ಉಂಡೆ ಚೆನ್ನಾಗಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಮುದ್ದೆ ಥರ ಬಂದಿದೆ.
ಈಗ ನಾನು ಸಕ್ರೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸಕ್ರೆ ಪೌಡ್ರ್ ಹಾಕ್ಕೊಂಡೆ ಈ ಥರ ಸ್ಪೂನ್ಲೆ ಮಾಡಲಿಕ್ಕೂ ಬರಲ್ಲ, ಈ ಥರ ಕೈಲೇ ಮಾಡ್ಕೊಳ್ಳಿ. ಕೈಲೇ ಮಾಡ್ಕೊಂಡು ನಾವು ಎರಡೂ ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ತಿಕ್ಕಬೇಕು. ಹಿಟ್ಟು ಸಕ್ರೆ ಎರಡೂ ಎಲ್ಲ ಬದಿಗೆ ಹತ್ತೋ ಥರ ನಾವು ಈ ಥರ ಕೈಲೇ ತಿಕ್ಕೋಬೇಕು ನೋಡಿ. ತುಪ್ಪ, ಹಿಟ್ಟು ಮತ್ತು ಸಕ್ರೆ ಮೂರೂ ಸಮವಾಗಿ ಚೆನ್ನಾಗಿ ಕಲರ್ ಬರೋವರೆಗೂ ನಾವು ಈ ಥರ ಮಿಕ್ಸ್ ಆಗೋ ಥರನೂ ಮತ್ತು ಗಂಟು ಯಾವುದೂ ಇರದಂಗೆ ನಾವು ಇದನ್ನು ಹಿಟ್ಟನ್ನು ನೈಸಂಗೆ ಕೈಲೇ ತಿಕ್ಕೊಳ್ಬೇಕು ನೋಡಿ. ಈಗ ಈ ಥರ ಒಂದು 2-3 ಮಿನಿಟ್ ಆದರೂ ನಾವು ಈ ಹಿಟ್ಟನ್ನು ತಿಕ್ಕೋಬೇಕು. ಒಂದು ಸ್ವಲ್ಪ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಿಟ್ಟನ್ನು ತೊಗೊಂಡು ಒಂದು ಹಿಂಗೆ ಒತ್ತಿ ಮತ್ತು ರೌಂಡ್ ಮಾಡಿ ಉಂಡೆನ ಕಟ್ಕೋಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೊಳ್ಳಿ. ಇದು ನಾನು ಮೀಡಿಯಮ್ ಸೈಜ್ ಕಟ್ಕೊಂಡಿದ್ದೀನಿ, ಭಾಳ ದೊಡ್ಡದು ಅಲ್ಲ ಭಾಳ ಸಣ್ಣದು ಅಲ್ಲ. ಇದಕ್ಕಿಂತ ಚಿಕ್ಕದು ಬೇಕಾದ್ರೆ ನೀವು ಚಿಕ್ಕದನ್ನು ಮಾಡ್ಕೊಂಡು ಉಂಡೆ ಕಟ್ಕೊಳ್ಬೋದು ನೋಡಿ. ಇದನ್ನು ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬೋದು, ಇಟ್ಕೊಳ್ಬೋದು ನೋಡಿ. ಇದಕ್ಕೇನು ಅಂಟು ಪಾಕ, ಬೆಲ್ಲ ಪಾಕ ಅಥವಾ ಯಾವುದು ಬೆಲ್ಲದ ಪಾಕ ಅದು ಬರದೇ ಇದ್ದವರು ಹಾಳಾಗತ್ತೆ ಅನ್ನೋದಿಲ್ಲ ನೋಡಿ. ಹಿಟ್ಟು ಇಟ್ಕೊಂಡು ಈ ಥರ ಒತ್ತಿ ಕಟ್ಟಬೇಕು. ಎಷ್ಟು ರುಚಿಯಾಗಿದ್ದಾವೆ ಅಂದ್ರೆ ಅಷ್ಟು ಚೆನ್ನಾಗಿ ರುಚಿಯಾಗಿದ್ದಾವೆ ಇವು. ಸ್ವಲ್ಪ ತುಪ್ಪ ಜಾಸ್ತಿ ಬೇಕಂದವರು ತುಪ್ಪ ಜಾಸ್ತಿನೂ ಯೂಸ್ ಮಾಡ್ಕೋಬೋದು, ಮತ್ತು ಕಡಿಮೆ ಬೇಕಂದವರು ಕಡಿಮೆನೂ ಯೂಸ್ ಮಾಡ್ಕೋಬೋದು ನೋಡಿ. ಈಗೆಲ್ಲ ಹಿಟ್ಟು ಖಾಲಿಯಾಗಿದೆ. ಈಗ ನೋಡಿ ಬೇಸನ್ ಉಂಡೆ ರೆಡಿ. ಮನೆಯಲ್ಲಿರೋ ಕಡ್ಲೆ ಹಿಟ್ಟು ಯೂಸ್ ಮಾಡ್ಕೊಂಡು ನಾವು ಈ ಥರ ಉಂಡಿನ ಮಾಡ್ಕೊಳ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಕಡಲೆ ಹಿಟ್ಟಿನ ಉಂಡೆ ರೆಡಿ. ಇವಕ್ಕೆ ಬೇಸನ್ ಉಂಡೆನೂ ಅಂತೀವಿ ನೋಡಿ. ಯಾವ ಒಡೆಯೋದಿಲ್ಲ, ಏನೂ ಆಗಲ್ಲ, ನೀವು ಆರಾಮಾಗಿ ಕಟ್ಕೊಳ್ಬೋದು. ಥ್ಯಾಂಕ್ ಯು.